ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಿದ್ದೇಶ್ ಫ್ರಮ್ SMP ಟೆಕ್ಸ್. ಗೈಸ್, ಯಾರೆಲ್ಲ ಈ ಒಂದು ಫೇಸ್ಬುಕ್ ಆ್ಯಪ್ನ ಯೂಸ್ ಮಾಡ್ತಿದ್ದೀರಾ ನೀವು ತುಂಬಾ ಹುಷಾರಾಗಿರಬೇಕಾಗತ್ತೆ. ಯಾಕೆಂದರೆ ನಿಮ್ಮ ಜೊತೆಲಿರೋ ನಿಮ್ಮ ಫ್ರೆಂಡ್ಸ್ಗಳನ್ನೇ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಹ್ಯಾಕ್ ಮಾಡ್ಕೊಂಬಿಟ್ಟು ಯಾವುದೋ ಒಂದು ಇಲ್ಲಿಗಲ್ ವೆಬ್ಸೈಟ್ಗೆ ಲಾಗಿನ್ ಹಾಕಿ ಅಥವಾ ಯಾವುದಾದ್ರು ಒಂದು ಆ್ಯಪ್ಗೆ ಲಾಗಿನ್ ಹಾಕಿ ಯೂಸ್ನ ಮಾಡ್ಕೊಂಬಿಟ್ಟು ನಿಮ್ಮನ್ನು ಸಹ ಕಷ್ಟದಲ್ಲಿ ಸಿಗಾಕ್ಸ್ಬಿಡ್ತಾರೆ. ಯಾವ ರೀತಿಯಾಗಿ ಕಷ್ಟದಲ್ಲಿ ಸಿಗಾಕ್ಸ್ತಾರೆ ಅಂತಂದರೆ, ಏನಾಗುತ್ತೆ ಅಂದರೆ ಇದರಿಂದ ನಿಮ್ಮ ಒಂದು ಫೋನ್ ಕೂಡ ಹ್ಯಾಕ್ ಆಗಿಬಿಡ್ಬೋದು. ಅದು ಯಾವ ರೀತಿಯಾಗಿ ಆಗುತ್ತೆ ಅಂದರೆ, ನೀವು ನಿಮ್ಮ ಒಂದು ಫೇಸ್ಬುಕ್ಗೆ ಲಾಗಿನ್ ಆಗುವಾಗ ನಿಮ್ಮ ಒಂದು ಫೋನ್ ನಂಬರ್ನ ಕೊಟ್ಟು ಲಾಗಿನ್ ಆಗಿರ್ತೀರ. ಅದನ್ನ ಮರಿಬೇಡಿ, ಯಾಕೆಂದರೆ ನಿಮ್ಮ ಒಂದು ಫೋನಿಗೆ ಬರುವಂಥ ಮೆಸೇಜ್ಗಳು ಸಹ ಲೀಕ್ ಆಗಿಬಿಡ್ಬೋದು ಇದರಿಂದ. ಅದು ಯಾವ ರೀತಿಯಾಗಿ ಹ್ಯಾಕ್ ಮಾಡ್ತಾರೆ, ಯಾವ ರೀತಿಯಾಗಿ ನಿಮ್ಮ ಫೋನಿಗೆ ಬರುವಂಥ ಒಂದು OTPಗಳನ್ನ ಮೆಸೇಜ್ಗಳನ್ನ ಅವರ ಒಂದು ಫೋನಿಗೆ ಬರೋ ಥರ ಮಾಡ್ಕೊಂಬಿಟ್ಟು ಅವ್ರ ಫೋನಲ್ಲಿ ಕೂಡ ನಿಮ್ಮ ಒಂದು ಫೇಸ್ಬುಕ್ನ ಲಾಗಿನ್ ಮಾಡ್ಕೋಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂತಂದರೆ ಇದರಿಂದ ನೀವು ನಿಮ್ಮ ಫೋನ್ನ ಸೇಫಾಗಿ ಇಟ್ಕೋಬೋದು, ಹಾಗೆ ಸಹ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಸಹ ಸೇಫಾಗಿ ಇಟ್ಕೊಂಡು ಬಿಡ್ಬೋದು. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲೂ ಹೋಗ್ಬಿಟ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಸಹ ಇದೇ ರೀತಿಯಾದ ಹೊಸ ವಿಷಯಗಳನ್ನ ಡೈಲಿ ತರ್ತಾ ಇರ್ತೀವಿ. ಬನ್ನಿ, ಜಾಸ್ತಿ ಡಿಲೇ ಮಾಡದೆ ವೀಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮ್ಮೊಂದು ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಇರೋ 3 ಡಾಟೆಡ್ ಲೈನ್ನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಲಾಸ್ಟಲ್ಲಿ ಸರ್ಚ್ ಪಕ್ಕ ಒಂದು ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಇದೆ. ಈ ಒಂದು ಸೆಟ್ಟಿಂಗ್ ಅನ್ನೋ ಆಪ್ಷನ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಸೆಟ್ಟಿಂಗ್ ಆ್ಯಂಡ್ ಪ್ರೈವೇಸಿ ಅಂತ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ಅಕೌಂಟ್ ಸೆಂಟರ್ ಅಂತ. ಇಂದು ಆಪ್ಷನಲ್ಲಿ ಸಿ ಮೋರ್ ಇನ್ ಅಕೌಂಟ್ ಸೆಂಟರ್ ಅಂತ ಬ್ಲೂ ಕಲರಲ್ಲಿ ಒಂದು ಆಪ್ಷನ್ ಇದೆ. ಈ ಒಂದು ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ಈ ಒಂದು ಸೆಟ್ಟಿಂಗ್ನ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ತುಂಬ ಒಂದು ಆಪ್ಷನ್ಸ್ಗಳು ಬರ್ತವೆ. ಇದರಲ್ಲಿ ನಿಮಗೆ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅನ್ನೋ ಒಂದು ಆಪ್ಷನ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಸೆಕ್ಯೂರಿಟಿ ಚೆಕ್ಸ್ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಆಪ್ಷನ್ ಇದೆ. ಈ ಒಂದು ಸೆಕ್ಯೂರಿಟಿ ಚೆಕ್ಸ್ ಅನ್ನೋ ಆಪ್ಷನಲ್ಲಿ ನಿಮಗೆ 4 ಆಪ್ಷನ್ಸ್ ಬರ್ತವೆ. ಇದರಲ್ಲಿ ನಿಮಗೆ ಒಂದು 2ನೇ ಆಪ್ಷನ್ ಇದೆ ಲಾಗಿನ್ ಅಲರ್ಟ್ಸ್ ಅಂತ ಹೇಳ್ಬಿಟ್ಟು. ಈ ಒಂದು ಆಪ್ಷನ್ನ ಓಪನ್ ಮಾಡಿಕೊಂಡ್ರೆ ಅಂತಂದರೆ ಇಲ್ಲಿ ನಿಮಗೆ ಒಂದು ನಿಮ್ಮ ಫೇಸ್ಬುಕ್ ಅಕೌಂಟ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಇಮೇಲ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಇಮೇಲ್ ಅನ್ನೋ ಒಂದು ಆಪ್ಷನಲ್ಲಿ ನಿಮ್ಮ ಒಂದು ಇಮೇಲೇನೇ ಇರಬೇಕು. ಅಂದರೆ ನೀವು ಯಾವ ಇಮೇಲ್ನ ಯೂಸ್ ಮಾಡ್ತಾ ಇದ್ದೀರಲ್ಲ, ಆ ಒಂದು ಇಮೇಲೇನೇ ಇರಬೇಕು. ಆ ಒಂದು ಇಮೇಲ್ ಬದಲಿಗೆ ಯಾರ್ದಾದ್ರೂ ಬೇರೆ ಇಮೇಲ್ ಇದೆ ಅಂತಂದರೆ ಅವರು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಹ್ಯಾಕ್ ಮಾಡ್ಕೊಂಬಿಟ್ಟು ನಿಮಗೆ ಬರುವಂಥ ಎಲ್ಲ ಒಂದು ಮೆಸೇಜಸ್ಗಳನ್ನ ಹಾಗೆ OTPಗಳನ್ನ ಅವ್ರ ಮೊಬೈಲ್ಗೆ ತೊಗೋತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಆಗುತ್ತೆ ಅಂದರೆ, ಅವ್ರೇನಾದರೂ ಇಲ್ಲಿ ಅವರ ಒಂದು ಇಮೇಲ್ ಐಡಿನ ಎಂಟರ್ ಮಾಡಿದಾಗ ಅವರಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಲಾಗಿನ್ ಮಾಡುವಾಗ ಫರ್ಗಟ್ ಪಾಸ್ವರ್ಡ್ ಅನ್ನೋ ಒಂದು ಆಪ್ಷನ್ನ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಇಲ್ಲಿ ಯಾವ ಇಮೇಲ್ ಇರುತ್ತಲ್ಲ ಈ ಒಂದು ಇಮೇಲಿಗೆ ಒಂದು OTP ಹೋಗುತ್ತೆ. ಆ ಒಂದು OTPನ ಎಂಟರ್ ಮಾಡಿಬಿಟ್ಟು ಪಾಸ್ವರ್ಡ್ನ ರಿಸೆಟ್ ಮಾಡಿಬಿಟ್ಟು ಮತ್ತೆ ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಬಿಟ್ಟು ಅವರು ಆರಾಮಾಗಿ ಲಾಗಿನ್ ಆಗ್ಬೋದು. ಅವಾಗ ಏನಾಗುತ್ತೆ ಅಂತಂದರೆ ಈ ಒಂದು ನಿಮ್ಮ ಫೇಸ್ಬುಕ್ ಏನಾಗುತ್ತೆ ನಿಮ್ಮ ಫೋನಲ್ಲಿ ಲಾಗೌಟ್ ಆಗುತ್ತೆ. ಹಾಗೆ ನೀವೊಂದು ನಿಮ್ಮ ಫೇಸ್ಬುಕ್ಗೆ ಲಾಗಿನ್ ಹೋಗೋ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅಂತ ಆವಾಗಲೇ ಹೇಳಿದೆ ನಾನು. ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಫೋನಿಗೆ ಬರೋಂಥ ಮೆಸೇಜ್ಗಳು ಸಹ ಲೀಕ್ ಆಗಿಬಿಡ್ಬೋದು. ಯಾಕಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತಂದರೆ ಮೆಸೇಜಸ್ಗಳು ಕೂಡ ಲೀಕ್ ಆಗಿಬಿಡ್ಬೋದು. ಯಾಕಂದರೆ ಅಲ್ಲಿ ಯಾವ ರೀತಿಯಾದ ಒಂದು ವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಫೋನ್ ನಂಬರ್ ಸಿಕ್ಕರೆ ಸಾಕು, ಇವಾಗಿನ ಕಾಲದಲ್ಲಿ ಹ್ಯಾಕ್ನ ಮಾಡ್ಕೊಂಬಿಟ್ಟು ತುಂಬ ಈಸಿಯಾಗಿ ಈ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜೀರೋನ ಮಾಡಿಬಿಡ್ಬೋದು. ಅದಕ್ಕೆ ಎಲ್ಲರೂ ಬೇಗ ಹೋಗ್ಬಿಟ್ಟು ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಸೆಕ್ಯೂರ್ ಆಗಿ ಇದೆಯಾ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವೀಡಿಯೋನ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಮಾಡಿ. ಹಾಗೆ ಈ ಒಂದು ವೀಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಶೇರ್ನ ಮಾಡಿ. ಅವರಿಗೂ ಸಹ ಈ ಒಂದು ವೀಡಿಯೋ ಯೂಸ್ಫುಲ್ ಆಗಲಿ. ಅವರು ಸಹ ಅವ್ರ ಫೋನ್ನ ಮತ್ತು ಫೇಸ್ಬುಕ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಗೈಸ್, ಟೇಕ್ ಕೇರ್.